Watch full episodes on Jio Hotstar. ಸರ್ ಸಾರಿ, ಎಲ್ಲರಿಗಿಂತ ಬುದ್ಧಿವಂತರು ನೀವೇನೆ. ಅದಕ್ಕೆ ರೋಬೋಟ್ ಅನ್ನು ನಿಮ್ ತಲೆಗೆನೆ ಎಲ್ಲಾನು ಅಟ್ಯಾಚ್ ಮಾಡಿದ್ದು. ಸಾರಿ. ನಾನು ಗೂಬೆಗಳು ಸೈನ್ಯ ಇಟ್ಕೊಂಡಿದೀನಿ. ಈ ಗೂಬೆಗಳ ಸರ್ದಾರ ನೀನಾಗಿದ್ಯಾ? ನೀನು ನನ್ ತಲೆಯಲ್ಲಿ ಈ ಮಿಷಿನ್ ಟ್ರೈ ಮಾಡ್ಬೋದಿತ್ತು, ಆದ್ರೆ ನಿನ್ ತಲೆ ಆಗ್ಲೇ ಖಾಲಿ ಆಗ್ಬಿಟ್ಟಿದೆ. ಏನ ಎಲ್ ಪಾಟ್? ನೀವು ಸರಿಯಾಗಿ ಹೇಳ್ತಿದ್ದೀರಾ ಸರ್. ನನ್ನ ತಲೆ ಅಂತೂ ಮೊದ್ಲಿಂದಾನೇ ಬ್ಲ್ಯಾಂಕ್. ಜಾನ್ ನೋಡು, ಒಂದಿನ ನನ್ನ ಮಗ ಬರ್ತಾನೆ, ನಿನ್ನ ಪಾಪಿ ದುನಿಯಾನ ಸುಟ್ಟು ಭಸ್ಮ ಮಾಡ್ತಾನೆ. ನಿನ್ ಮಗ ಬರ್ತಾನ, ಅದು ಇಷ್ಟು ವರ್ಷಗಳ ಮೇಲೆ. ಮಿನಿ, ಎಲ್ಲ ಇನ್ಸ್ಟ್ರೂಮೆಂಟ್ಗಳದ ಪವರ್ ಜಾಸ್ತಿ ಮಾಡು. ಇವನ್ ತಲೆಯಿಂದ ಒಂದೊಂದು ಇನ್ಫಾರ್ಮೇಶನ್ ಎಳ್ಕೊಂಬಿಡಿ. ಅವನ್ ತಲೆನ ಬ್ಲ್ಯಾಂಕ್ ಮಾಡ್ಬಿಡಿ. ಸರ್, ಮಷೀನ್ ಪವರ್ ಹೆಚ್ಚೋದ್ರಿಂದ ಅಪಾಯ ಇದೆ. ಅದಕ್ಕೆ ಹೆಚ್ಚು ಲೋಡ್ ಹಾಕಿದ್ರೆ ಅವ್ನು ತಡ್ಕೊಳ್ಳೋದಿಲ್ಲ. ತಡ್ಕೊಳಕ್ಕಾಗಲ್ಲ? ಹಾಗಿದ್ರೆ ಹೇಳೋನ್ಗೆ, ನನಗೆ ಎಲ್ಲ ರಹಸ್ಯನು ಹೇಳು ಅಂತೇಳು. ಇಲ್ಲ ಅಂದ್ರೆ ಅವನ ಜೀವಕ್ಕೆ ಏನೇ ಆದ್ರೂ ಅದಕ್ಕೆ ಜವಾಬ್ದಾರಿ ಅವನೇ ಆಗಿರ್ತಾನೆ. ಅವನಿಗೆ ಯಾವುದೇ ತರ ಕರುಣೆ ತೋರಿಸೋಂತ ಅವಶ್ಯಕತೆ ಏನಿಲ್ಲ. ಸಾರಿ ಸರ್. ಮಿನಿ ನೋಡು, ನನ್ನ ಮಗ ಖಂಡಿತ ಬರ್ತಾನೆ. ಅವನು ನನ್ನ ಮಾತನ್ನ ಯಾವತ್ತೂ ತೆಗೆದಾಕಿಲ್ಲ. ನನಗೆ ಇವತ್ತು ಜ್ಞಾಪಕ ಇದೆ, ಅವನು 4-5 ವರ್ಷದವನಾಗಿದ್ದ. ಯಾವ್ದಾದ್ರು ಏಲಿಯನ್ ಸೋರ್ಡಿಂದ ಸಂದೇಶ ಬಂತ? ಇಲ್ಲ ಸರ್, ನನಗನ್ಸುತ್ತೆ ಏಲಿಯನ್ ವರ್ಲ್ಡ್ ಇಂದ ಕಾಂಟ್ಯಾಕ್ಟ್ ಮಾಡೋದನ್ನೇ ಬಿಟ್ಬಿಡ್ಬೇಕು ಅಂತ. ಅವ್ರು ಯಾವತ್ತೂ ನಮ್ ಜೊತೆ ಸ್ನೇಹ ಬೆಳೆಸೋದಿಲ್ಲ. ಪ್ರಯತ್ನ ಪಡ್ತಾ ಇದ್ರೆ ಯಾವತ್ತೂ ಸೋಲಾಗಲ್ಲ. ಮೆಸೇಜು ಕಳಿಸ್ತಾ ಇರು. ನಾನು ಅನ್ಕೊಂತೀನಿ, ಈ ಯೂನಿವರ್ಸ್ ಅಲ್ಲಿ ಎಷ್ಟು ಜೀವ ಜಂತುಗಳಿವೆ, ನಾವದನ್ನ ಏಲಿಯನ್ಸ್ ಅಂತ ಕರಿತೀವಲ್ಲ, ಅವರು ಭೂಮಿ ಮೇಲಿರೋರ್ ಜೊತೆ ಸ್ನೇಹದಿಂದ ಇರ್ಲಿ ಅಂತ. ಅವ್ರನ್ನ ನಾವು ಏಲಿಯನ್ಸ್ ಅಂತ ಕರೆಯೋ ಅವಶ್ಯಕತೆ ಬೇಡ ಅಂತ. ನಾವೆಲ್ಲರೂ ಈ ಯೂನಿವರ್ಸ್ ಅಲ್ಲಿ ಒಂದೇ ಪರಿವಾರದ ತರ ಇರೋಣ ಅಂತ ಯೋಚನೆ ಮಾಡು. ಅವರ ಸೈನ್ಸ್ ಇಂದ ನಾವು ಮನುಷ್ಯರಿಗೆ ಏನಾದ್ರೂ ಉಪಯೋಗ ಆಗೋದಾದ್ರೆ ಎಷ್ಟು ಒಳ್ಳೇದಾಗುತ್ತಲ್ವಾ? ಅರೆ ಮೋಟು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಡ್ರೈವರ್ ಎಲ್ಲೋದಾ? ನೀವು ಆಟ ಆಡಕ್ ಕರೆದ್ರಿ, ನಾನು ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ. ಏನು 5 ಕಿಲೋಮೀಟರ್ ನೀನು ಒಬ್ಬನೇ ನಡ್ಕೊಂಡ್ ಬಂದ? ಭಯ ಆಗ್ಲಿಲ್ವಾ? ನನ್ನ ಮಗನೇ. ಮೆತ್ತಗೆ ಹೇಳಿ. ನಿಮ್ಮ ಮಗನ ಹುಡ್ಕೋದಕ್ಕೆ ನಾನು ಭೂಮಿಗೆ ಎಲ್ಲ ರೀತಿ ಮೆಸೇಜ್ ಕಳಿಸ್ತಿದ್ದೀನಿ. ಒಂದು ವೇಳೆ ಇದು ಯಾರಿಗಾರು ಗೊತ್ತಾದ್ರೆ ಝಾರ್ ನನ್ನ ಕತೆನೇ ಮುಗಿಸ್ಬಿಡ್ತಾನೆ. ಸರಿ, ನಾನೀಗ ಹೊರಡ್ತೀನಿ. ಥ್ಯಾಂಕ್ ಯು ಮಿನಿ, ಥ್ಯಾಂಕ್ ಯು. ಇನ್ನೇನಿದ್ರು ನನ್ನ ಮಗ ಮೋಟು ಬರೋವರೆಗೂ ಕಾಯ್ಬೇಕು. ಅಯ್ಯಬ್ಬ, ನಾನು ಎಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಮ ಅಪ್ಪ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ನೀವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅದ್ರ ಬಿಟ್ಟು ನೀವು ಪೊಲೀಸ್ನವ್ರನ್ನೇ ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀರಾ ಇಲ್ಲಿಗೆ. ಅಯ್ಯಮ್ಮ ಚಿಂಗಮ್ ಸರ್, ಒಂದೊಂದ್ಸಲಿ ನಿಮ್ ಬ್ರೈನ್ ವರ್ಕೌಟ್ ಆಗುತ್ತೆ ಸರ್, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ ನಾವು. ಹಂಗ ಅಟ್ಯಾಕ್ ದುಶ್ಮನ್ಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ದುಶ್ಮನ್ಗಳು ದೊಡ್ಡ ದೊಡ್ಡ ಬಂಡೆಕಲ್ಲ ಎಸಿತಾ ಇದ್ದಾರೆ ನಮ್ಗೆ. ನೋಡಿ. ಅಯ್ಯೋ ಮೋಟು, ನನ್ನ ಗೆಳೆಯ, ಅದು ಬಂಡೆಕಲ್ಲ ಕಡೆಯ, ಅದು ಮೀಟೋರೈಟ್ಸ್ ಕಡೆಯ. ಅದಿರೋದು ನಮ್ಮ ಸ್ಪೇಸ್ ಶಿಪ್ಗೆ ಟಚ್ ಮಾಡಿದ್ರೆ ಸಾಕು, ನಾವೆಲ್ಲರೂ ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಕಡೆಯ. ಅಂತದು ಆಕಾಶದೊಳಗಡೆ ನಡ್ಕೊಂಡು ಹೋಗಕ್ಕಾಗತ್ತೆ. ಮಾಮೂನಿ ಕಾಪಾಡು. ಅಯ್ಯಪ್ಪ,
ಬಚಾವಾದ್ವಿ. ಸೇಫ್ಟಿ ಫಸ್ಟ್ ಫಸ್ಟ್ ಫಸ್ಟ್. ನೋ ಬೇಡ ಕಣ್ರಯ್ಯ, ನಾವು ಆದಷ್ಟು ಬೇಕಿಲ್ಲ ವಾಪಸ್ ಹೋಗ್ಬೇಕಾಗಿದೆ. ಡ್ಯಾಮೇಜ್ ಆಗ್ತದೆ ಕಣ್ರಯ್ಯ. ಹೆಚ್ಚು ಕಮ್ಮಿ ಆದ್ರೆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಇಲ್ಲ, ನಾವಂತೂ ವಾಪಸ್ ಬರಲ್ಲ. ನಾನು ನಮ್ಮ ಅಪ್ಪನ್ ಕರ್ಕೊಂಡೆ ಇಲ್ಲಿಂದ ವಾಪಸ್ ಹೋಗೋದು. ಏನಾರು ಹಾಗೆ ಬಿಡ್ಲಿ. ಡಾಕ್ಟ್ರೆ ಅಣ್ಣ, ಅದನ್ನ ಡ್ಯಾಮೇಜ್ ನ ರಿಪೇರಿ ಮಾಡಕ್ಕೆ ಯಾವ ದಾರಿನೂ ಇಲ್ವಾ ಅಣ್ಣ? ಇದೆ ಕಣಪ್ಪ, ಖಂಡಿತ ಇದೆ. ಆದ್ರೆ ಸಖತ್ ಖತರ್ನಾಕ್ ದಾರಿ ಇದೆ ಕಣಯ್ಯ. ಸ್ಪೇಸ್ ಶಿಪ್ ಇಂದ ಆಚೆ ಹೋಗ್ಬಿಟ್ಟು ಡ್ಯಾಮೇಜ್ ಆಗಿರೋ ಜಾಗಕ್ಕೆ ಮೆಟಲ್ ಫಿಕ್ಸ್ ಮಾಡಿ ವೆಲ್ಡಿಂಗ್ ಮಾಡ್ಬೇಕು ಕಣಯ್ಯ. ಹಂಗ್ ಮಾಡ್ಬೇಕಾದ್ರೆ ಎದುರುಗಡೆ ಮೀಟಿ ಓಡಿಸ್ ಬಂದ್ರೆ ಅವ್ರ ಪ್ರಾಣಕ್ಕೆ ಗೊತ್ತಾಗುತ್ತೆ ಕಣಯ್ಯ. ಎಲ್ರಿಗೂ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಕಣಯ್ಯ. ನಾನು ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಜಗತ್ತಲ್ಲಿ ಯಾರೇ ಬಂದು ಏನೇ ತೊಂದರೆ ಕೊಟ್ರು ನಾನು ನಮ್ಮ ಅಪ್ಪನ್ ಮೀಟ್ ಮಾಡೋದಂತೂ ಖಂಡಿತ. ಒಟ್ಟು ಹುಷಾರು ಕಣ. ಒಟ್ಟು ಒಟ್ಟು ಬೇಗ ಒಳಗಡೆ ಬರೋ. ಡಾಕ್ಟ್ರಣ್ಣ, ಬೇಕಿತ್ತ ಹೆಂಗಾರು ಮಾಡಿ ಬೋಟ್ ಈ ಕಡೆ ತಗೊಂಡೋಗೇನ ಬೇಗ. ಬೋಟ್ ಹಿಡ್ಕೊಳ್ಳ ಇದನ್ನ. ಜನಗಳು ಕಲ್ಲು ಮಣ್ಣಿಂದ ದೂರ ಹೋಗ್ತಾರೆ, ನಾವಾದ್ರೆ ಹಿಂದೆ ಓಡ್ತಾ ಇದೀವಿ. ಮಾಮನಿ ಏಕೆ ಸೀಟ ಮಾಮೂನಿ ಮಾಮೂನಿ ಅಂತ ಬಡ್ಕತಿರ್ಬೇಡ ಕಣ. ಡಾಕ್ಟ್ರಿ ಕಟ್ಕಣ, ಸ್ಪೇಸ್ ಶಿಪ್ ಮೋಟರ್ ಹತ್ರ ಇನ್ನೂ ತಗೊಂಡೋಗು ಪ್ಲೀಸ್. ಅಯ್ಯೋ ಪತ್ತು, ನನ್ ಗೆಳೆಯ ಆಗೋದಿಲ್ಲ ಕಣಯ್ಯ. ಹಂಗೇನಾರು ತಗೊಂಡೋದ್ರೆ ಟಚ್ ಆಗ್ಬಿಟ್ಟು ಬ್ಲಾಸ್ಟ್ ಆಗೋ ಸಂದರ್ಭ ಇದೆ ಕಣಯ್ಯ. ಡಾಕ್ಟ್ರಣ್ಣ, ನಿಮ್ಗೆ ಹತ್ರ ಹೋಗಕ್ ಆಗದೆ ಇರ್ಬೋದು, ಆದ್ರೆ ನಾನು ಹೋಗ್ಬೋದಲ್ಲ. ನನ್ನ ಸ್ನೇಹಿತನ ಉಳಿಸ್ಕೊಳಕ್ ಆಗದೆ ಆದ್ಮೇಲೆ ನಾನು ಈ ಸ್ಪೇಸ್ ಶಿಪ್ ಅಲ್ಲಿ ಇದ್ದು ಏನ್ ಪ್ರಯತ್ನ ಅಣ್ಣ? ಕಾಪಾಡೋದನ್ನ. ಓಕೆ ಅಪ್ಪ, ಇಡಲಿ, ದೋಸೆ, ಸಾಂಬಾರು, ಚಟ್ನಿ ಬನ್ನಿ ಮೇಲೆ. ಬನ್ನಿ. ಥ್ಯಾಂಕ್ ಯು ಪತ್ಲು. ನಾನು ಅನ್ಕೊಂಡಿದ್ದೆ ಇವತ್ತು ನನ್ನ ಕತೆ ಮುಗೀತು ಅಂತ. ನಾವೆಲ್ಲ ನಿನ್ನ ಹಂಗೆ ಬಿಟ್ಬಿಟ್ಟಿದ್ರೆ ನಿಮ್ಮ ಅಪ್ಪಂಗೆ ಹೆಂಗೋ ಮುಖ ತೋರಿಸ್ಬೇಕಾಗಿತ್ತು ನಾವು. ಡಾಕ್ಟ್ರೆ, ನಾವು ಫುಲ್ ಸ್ಪೀಡು, ಲೆಟ್ಸ್ ಗೋ. ಇಲ್ಲೆಲ್ಲ ಕೆಲಸನೂ ಸ್ಪೇಸಲ್ಲೇ ನಡೀತಾ ಇದ್ರೆ ಇನ್ ನೆಲದ ಮೇಲೆ ಯಾರು ಇರ್ತಾರಣ್ಣ? ಅಯ್ಯೋ, ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಕಣಪ್ಪ. ಇಲ್ಲಿನ ಲೀಡರು ಝಾರ್ ಅಂತ ಅವ್ರ ಹೆಸರು. ಅವ್ನು ಬಹಳ ಡೇಂಜರಸ್, ಖತರ್ನಾಕ್ ಕಡೆಯ. ಅವ್ರ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರನ್ನ ತೆಗೆದ್ಬಿಟ್ಟು ಭೂಮಿ ಮೇಲೆ ಹತ್ಬಿಡ್ತಾನೆ ಕಡೆಯ.
ಆಮೇಲೆ ಅಲ್ಲಿ ಒಂದು ಲೇಸರ್ ನೆಟ್ ನ ಕಟ್ಟಿಸ್ಬಿಟ್ಟಿದ್ದಾರೆ ಕಡೆ ಯಾರನ್ನೋ ಅಲ್ಲಿಂದ ಮೇಲ್ಗಡೆ ಬರ್ಲೇಬಾರ್ದು ಅಂತ. ಅಯ್ಯಬ್ಬ, ನಾವೀಗ ಈ ಸ್ಪೇಸ್ ಶಿಪ್ ನ ಎಲ್ಲಿ ಲ್ಯಾಂಡ್ ಮಾಡೋದು? ಸ್ಪೇಸ್ ಶಿಪ್ ಆಕಾಶದಲ್ಲಿ ಆಗ್ತಾ ಇರುತ್ತೆ ಕಡೆಯ, ನಾವು ಮಾತ್ರ ಕೆಳಗಡೆ ಹೋಗ್ಬೇಕು. ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಡಾಕ್ಟರ್ ತಮ್ಮ ಫ್ಲೈಯಿಂಗ್ ಕಾರು ತಗೊಂಡ್ಬಿಟ್ಟಿದ್ರೆ ಇಲ್ಲಿಗೆ. ಈಗಿದೆ ಮಜಾ. ಎಷ್ಟು ಚೆನ್ನಾಗಿದೆ. ಇದೇನಿದು? ಹಲೋ ಆಲ್ ಸೆಕ್ಯೂರಿಟಿ, ದಿಸ್ ಇಸ್ X001 ರೆಡ್ ಅಲರ್ಟ್. ಯಾವುದೋ ಒಂದು ಹೊಸ ಕಾರು ನಮ್ಮ ಏರಿಯಾಗೆ ಬಂದಿದೆ. ಅದರಲ್ಲಿ 5 ಜನ ಕೂತ್ಕೊಂಡಿದ್ದಾರೆ. ಸಿ ಇಮೇಜ್ ಆನ್ ಅವರ್ ಮಾನಿಟರ್. ಕ್ಯಾಚ್ ದೆಮ್. X75 ಆ ಕಾರ್ ನನ್ನ ಮುಂದೆ ಇದೆ, ನಾನು ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಅದು ಝೋನ್ 5 ಇಂದ ಝೋನ್ 7 ಕಡೆಗೆ ಹೋಗ್ತಾ ಇದೆ. ಝೋನ್ 7 ಅಲರ್ಟ್, ಝೋನ್ 7 ಅಲರ್ಟ್. ಹಲೋ, ಐ ಆಮ್ ರೆಡಿ. ದಿಸ್ ಇಸ್ X101. ಐ ಆಮ್ ರೆಡಿ. ಹಲೋ, ಇಲ್ಲೋಡ್ರಯ್ಯ ಬಂತು ದಿಬ್ಬಣ ಸ್ವಾಗತ ಮಾಡಕ್ಕೆ. ದಿಬ್ಬಣನ ಯಾರ ಮದುವೆ ಇದೆ ಅಣ್ಣ ಇಲ್ಲಿ? ಮೆರವಣಿಗೆ ಇಲ್ಲಿ? ಅಯ್ಯೋ ಹಿಂದೆ ನೋಡು, ಹಿಂದೆ ಪೊಲೀಸ್ ಬರ್ತಾ ಇದ್ದಾನೆ ಕಣ, ನಮ್ಮನ್ನ ಹಿಡ್ಕೊಂಡು ಹೋಗಕ್ಕೆ. ಪೊಲೀಸ್ ಯಾಕೋ, ಆರ್ಮಿ ಬಂದ್ರು ನಮ್ಮನ್ನ ಇವತ್ತು ಹಿಡಿಯಕ್ಕಾಗಲ್ಲ ಕಣೋ. ತಕ್ಷಣ ಎದ್ದೇಳಿ, ನಾನ್ ಡ್ರೈವಿಂಗ್ ಮಾಡ್ತೀನಿ. ಪತ್ಲು ನಿಮ್ ಮುಂದೆ ಬರೋ. ಅಯ್ಯೋ ಅಣ್ಣ. ಅಯ್ಯೋ ಅಯ್ಯೋ, ಅಯ್ಯೋ, ನಮಗೂ ಹೋಗಿ ಹಾಕಿಸ್ಬಿಡ್ತಾರಲ್ಲಪ್ಪ ಇವತ್ತು. ನಿಲ್ಸಿ, ಇಲ್ಲ ಅಂದ್ರೆ ನಾನು ನಿಮ್ಮ ಕಾರ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಬಟ್ ಈ ಕಾರ್ ಓಡ್ತಾ ಇರೋ, ನಾನ್ ನೋಡ್ಕೋತೀನಿ ಕುಬೇರ. ಓಕೆ ಓಕೆ. Watch India's largest kids library only on Jio Hotstar. Download the app now.